ಗ್ಲಾಮರ್ ಜಗತ್ತಿನಲ್ಲಿ ಊಹಾಪೋಹಗಳು, ಗಾಳಿ ಸುದ್ದಿಗಳು ಸಿಕ್ಕಾಪಟ್ಟೆ ಕಾಮನ್. ಸೆಲೆಬ್ರಿಟಿಗಳ ವೈಯಕ್ತಿಕ ಜೀವನದಲ್ಲಿ ಏನಾದ್ರೂ ಸಣ್ಣ ಬದಲಾವಣೆ ಆದ್ರೂ ಕೂಡ ಅದನ್ನು ದೊಡ್ಡ ಸುದ್ದಿಯಂತೆ ಬಿಂಬಿಸಿ ಇಲ್ಲದಿರೋದನ್ನ ಹೇಳೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗಿದೆ. ಕೂತ್ರು ನಿಂತ್ರು ಇವರ ಕುರಿತು ನಿರಂತರವಾಗಿ ಚರ್ಚೆ ಆಗ್ತಾನೆ ಇರುತ್ತೆ. ವೈಯಕ್ತಿಕ ಜೀವನದ ಕುರಿತು ಸುದ್ದಿ ಆಗ್ತಾನೆ ಇರುತ್ತೆ. ಇಂತಹ ಘಟನೆಗಳು ಆದಾಗ ಸೆಲೆಬ್ರಿಟಿಗಳು ಬೇಸತ್ತು ಹೋಗ್ತಾರೆ. ಕೆಲವೊಮ್ಮೆ ಗಾಳಿ ಸುದ್ದಿ ಅಂತ ಸುಮ್ಮನಾಗ್ತಾರೆ. ಆದ್ರೆ ಅದು ಅತಿರೇಕಕ್ಕೆ ಹೋದಾಗ ಬೇರೆ ದಾರಿಲ್ಲದೆ ಸ್ಪಷ್ಟನೆ ಕೊಡ್ಬೇಕಾಗತ್ತೆ. ಹೀಗೆ ಸ್ಪಷ್ಟನೆ ಬೇಕಾದಂತಹ ಒಂದು ಪರಿಸ್ಥಿತಿ ಬಹುಭಾಷಾ ನಟಿ ಮೀನಾಗೆ ಮತ್ತೊಮ್ಮೆ ಬಂದಿದೆ. ಹೌದು, ಮೀನಾ ಹೆಚ್ಚು ಕಡಿಮೆ 2 ವರ್ಷ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಆಳ್ವಿಕೆ ನಡೆಸಿದಂತಹ ನಾಯಕಿ. ಕೇವಲ ಕಾಲಿವುಡ್ ಮಾತ್ರ ಅಲ್ಲದೆ ತೆಲುಗು, ಹಿಂದಿ, ಕನ್ನಡ ಚಿತ್ರರಂಗದಲ್ಲೂ ಕೂಡ ತಮ್ಮ ಅಭಿನಯದಿಂದ ಎಲ್ಲರ ಹೃದಯವನ್ನ ಗೆದ್ದಿದ್ರು. ಕನ್ನಡದಲ್ಲಿ ಪುಟ್ನಂಜ, ಮೊಮ್ಮಗ, ಚೆಲುವ, ಶ್ರೀ ಮಂಜುನಾಥ, ಗ್ರಾಮದೇವತೆ, ಸಿಂಹಾದ್ರಿಯ ಸಿಂಹ, ಸ್ವಾತಿ ಮುತ್ತು, ಮೈ ಆಟೋಗ್ರಾಫ್ ಹೀಗೆ ಹಲವಾರು ಚಿತ್ರಗಳಲ್ಲಿ ಮೀನಾ ಅಭಿನಯಿಸಿದ್ದಾರೆ. ಕನ್ನಡಿಗರ ಹೃದಯವನ್ನು ಅವರು ಗೆದ್ದಿದ್ದಾರೆ. ಆನಂತರ 2009ರಲ್ಲಿ ವಿದ್ಯಾಸಾಗರ್ ಅವರ ಜೊತೆಗೆ ಮದುವೆಯಾಗಿ ಬೆಂಗಳೂರಿನಲ್ಲೇ ವಾಸವಾಗಿದ್ದ ಮೀನಾ 2022ರಲ್ಲಿ ತಮ್ಮ ಪತಿಯನ್ನ ಕಳ್ಕೊಂಡ್ರು. ಇಂಥ ಮೀನಾಗೆ ಈಗ 48 ವರ್ಷ. ಇವರಿಗೆ ಎತ್ತರಕ್ಕೆ ಬೆಳೆದಂತಹ ಮಗಳಿದ್ದಾಳೆ. ಹೀಗಿರುವಾಗ ಕಳೆದ ಕೆಲ ದಿನಗಳಿಂದ ಮತ್ತೊಮ್ಮೆ ಮೀನಾ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಮಾಜಿ ಅಳಿಯ ಧನುಷ್ ಜೊತೆ 2ನೇ ಮದುವೆ ಆಗಲಿದ್ದಾರೆ ಎನ್ನುವ ಸುದ್ದಿ ಹರಡಿದೆ. ಈ ತರ ಸುದ್ದಿ ಹರಡ್ತಾ ಇರೋದು ಇತ್ತೀಚಿನ ದಿನಗಳಿಂದ ಅಲ್ಲ, ಕಳೆದ ಹಲವು ವರ್ಷಗಳಿಂದ ಈ ರೀತಿ ಗಾಳಿ ಸುದ್ದಿ ಹರಿದಾಡ್ತಾ ಇದೆ. ಇದೆಲ್ಲ ನಿಜವಲ್ಲ, ಸುಳ್ಳು ಅಂತ ಮೀನಾ ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಇಂತಹ ಸುದ್ದಿಗಳಿಗೆ ಬ್ರೇಕ್ ಬಿದ್ದಿಲ್ಲ. ಮತ್ತೆ ಈ ಚರ್ಚೆ ಈಗ ಮುನ್ನೆಲೆಗೆ ಬಂದಿದ್ದು ಮೀನಾ ಮತ್ತು ಧನುಷ್ ಮದುವೆ ಖಚಿತ ಅಂತ ಹೇಳಲಾಗ್ತಾ ಇದೆ. ನ್ಯಾಷನಲ್ ಕಾರಿಡಾರ್ಸ್ ಸೇರಿ ಅನೇಕ ಹಿಂದಿ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಕೂಡ ನಿನ್ನೆ ಮೊನ್ನೆಯೆಲ್ಲ ಮೀನಾ ಮತ್ತು ಧನುಷ್ ಮದುವೆ ಕುರಿತು ಚರ್ಚೆಯಾಗಿದೆ. ವರದಿಗಳು ಪ್ರಸಾರವಾಗಿವೆ. ತಮ್ಮ ಬಗ್ಗೆ ನಿರಂತರವಾಗಿ ಕೇಳಿ ಬರ್ತಾ ಇರುವ ಈ ಸುದ್ದಿಗಳಿಂದ ಸಹಜವಾಗಿ ಮೀನಾ ನೊಂದಿದ್ದಾರೆ. ತಮ್ಮ ಆಕ್ರೋಶವನ್ನು ಕೂಡ ಸದ್ಯ ಅವರು ಹೊರಹಾಕಿದ್ದಾರೆ. ಕೇರಳ ಕೌಮದಿ ವೆಬ್ಸೈಟ್ ವರದಿ ಮಾಡಿರುವಂತೆ ಧನುಷ್ ಜೊತೆಗಿನ ಮದುವೆಯ ಕುರಿತು ಹಬ್ಬಿರುವ ಸುದ್ದಿಯಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಮೀನಾ ಮತ್ತೊಮ್ಮೆ ಹೇಳಿದ್ದಾರೆ. ಆಧಾರರಹಿತ ಸುದ್ದಿಗಳನ್ನ ಓದಿ ನನಗೆ ಆಘಾತವಾಗಿದೆ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟಿಕೊಳ್ಳುವಂತಹ ಈ ರೀತಿಯಾದಂತಹ ಸುದ್ದಿಗಳನ್ನ ನಂಬಬೇಡಿ ಅಂತ ಮೀನಾ ಮನವಿ ಕೂಡ ಮಾಡಿಕೊಂಡಿದ್ದು, ಈ ರೀತಿಯ ಸುದ್ದಿಗಳು ನಮ್ಮ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರತ್ವೆ, ಕುಟುಂಬದ ಮೇಲೆ ಪರಿಣಾಮ ಬೀರತ್ತೆ ಅಂತ ಹೇಳಿದ್ದಾರೆ. ಮುಂದುವರೆದು, ಒಬ್ಬರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವಾಗ ಜವಾಬ್ದಾರಿಯುತವಾಗಿ ಎಲ್ಲರೂ ವರ್ತಿಸಬೇಕು, ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬಾರದು ಅಂತ ಹೇಳಿದ್ದಾರೆ. ನನಗೆ ಮತ್ತೊಂದು ಮದುವೆ ಆಗುವ ಯಾವ ಆಸೆಯೂ ಇಲ್ಲ. ನನ್ನ ಮದುವೆ ವಿಚಾರವನ್ನ ಮರೆತು ನನ್ನ ವೃತ್ತಿ ಜೀವನದ ಬಗ್ಗೆ, ನನ್ನ ಸಾಧನೆಗಳ ಬಗ್ಗೆ ಮಾತನಾಡಿ ಅಂತ ಮೀನಾ ಹೇಳಿದ್ದಾರೆ.